ನಮ್ಮ ಸಮಾಜದಲ್ಲಿ ಕೌಶಲಗಳ ಬಗ್ಗೆ ಅದೇನೋ ಒಂದು ರೀತಿಯ ಪೂರ್ವಗ್ರಹಿಕೆ ಇದೆ. ಸೇಲ್ಸ್ನಲ್ಲಿ ಕೆಲಸ ಮಾಡೋದಕ್ಕಿಂತ ರೈಲ್ವೆನಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡೋದು ಹೆಚ್ಚು ಉತ್ತಮ ಅಂತ ಅನ್ಕೋತೀವಿ. ಸದ್ಯ ದೇಶದಲ್ಲಿ ಇದರ ಅಗತ್ಯ ತುಂಬಾನೇ ಇದೆ ಅಂತ ಅನ್ಸುತ್ತೆ. ಮಹಾರಾಷ್ಟ್ರದ ಕೌಶಲ ಅಭಿವೃದ್ಧಿ ಮುಖ್ಯ ಕಾರ್ಯದರ್ಶಿಗಳು ಇವತ್ತು ಇಲ್ಲಿದ್ದಾರೆ. ವೈಯಕ್ತಿಕವಾಗಿ ನನ್ಗನ್ಸೋದೇನೆಂದರೆ, ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಇದ್ದರೆ ಜಗತ್ತು ತಾನಾಗೆ ಬದಲಾಗತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಯಾಕಂದರೆ ಕಷ್ಟಪಟ್ಟು ದುಡಿಯೋರಿಗೆ ಇದು ತುಂಬಾನೇ ಪ್ರಸ್ತುತವಾದದ್ದು. ಅವರಿಗೆ ಸಮಾಜದಲ್ಲಿ ಗೌರವ ಸಿಗಬೇಕು ಮತ್ತು ಮುಂಬರೋ ದಿನಗಳಲ್ಲಿ ಅವರು ತಮ್ಮನ್ನು ಗೌರವಿಸಿಕೊಳ್ಳೋದನ್ನೂ ಕಲಿಯುವಂತಾಗಬೇಕು. ಜಗತ್ತು ನಿಮ್ಮನ್ನು ಗೌರವಿಸೋದು ಸುತ್ತಲಿನ ಜಗತ್ತು ಹೇಗಿದೆ ಅನ್ನೋದ್ರ ಮೇಲಿದೆ. ಅವರು ಆ ಥರ ಇದ್ದರೆ ನಿಮ್ಮನ್ನು ಗೌರವಿಸ್ತಾರೆ. ಆದರೆ ಇದರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಆದರೆ ನಿಮ್ಮನ್ನು ನೀವು ಗೌರವಿಸೋದು ಅದೊಂಥರ ಹುಚ್ಚುತನ. ಗೌರವ ಎರಡು ಜನರ ಮಧ್ಯೆ ಇರೋದು. ಈಗ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಗೌರವ ಇಬ್ಬರ ಮಧ್ಯೆ ಇರೋದಲ್ವಾ? ಅವರೇನಾಗಿದ್ದಾರೋ ಅದಕ್ಕೆ ಅವರನ್ನು ಗೌರವಿಸ್ತೀರಿ. ನನ್ನನ್ನು ಗೌರವಿಸ್ತೀನಿ, ನಿಮಗೆ ಹುಚ್ಚು. ಯಾಕಂದರೆ ಇವೆಲ್ಲನೂ ನೋಡಿ, ಅಮೆರಿಕಾದಲ್ಲಿ ಇವೆಲ್ಲನೂ ದೊಡ್ಡ ವಿಷಯ. ಇಲ್ಲಿ ತನಕ ಜನರು ನನಗೆ ದೇವರಲ್ಲಿ ನಂಬಿಕೆ ಇದೆ ಅಂತಿದ್ರು, ಈಗ ನನ್ನ ಮೇಲೆ ನಂಬಿಕೆ ಇದೆ ಅಂತಾರೆ. ಇಲ್ಲಿ ತನಕ ಬೇರೆ ಯಾರಿಗೂ ಐ ಲವ್ ಯು ಅಂತಿದ್ರು, ಈಗ ನನ್ನನ್ನು ನಾನು ಪ್ರೀತಿಸ್ತೀನಿ ಅಂತಾರೆ. ನೋಡಿ, ಪ್ರೀತಿಸೋಕೆ, ನಂಬೋಕೆ, ಗೌರವಿಸೋಕೆ ಇಬ್ಬರು ಬೇಕು. ನಿಮ್ಮೊಳಗೆ ಇಬ್ಬರಾದರೆ ಹುಚ್ಚುತನದೆಡೆಗೆ ಸಾಕ್ತಿದ್ದೀರಿ ಅಂತ. ನೀವು ನಿಜಕ್ಕೂ ಇಬ್ಬರಾದರೆ ಅದನ್ನು ಮನೋರೋಗ ಅಂತೀವಿ ಅಲ್ವಾ? ನೋಡಿ, ಈಗ ಈ ರಿಲಿಜಿಯಸ್ ವ್ಯಕ್ತಿಗಳು, ಈಗಿನ ಫಿಲಾಸಫರ್ಗಳು ಇದನ್ನು ಹಲವಾರು ರೀತಿಯಲ್ಲಿ ತರ್ತಿದ್ದಾರೆ. ನನ್ನನ್ನು ಪ್ರೀತಿಸೋದು, ನನ್ನನ್ನು ಗೌರವಿಸೋದು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನಾನು, ನನ್ನ ಅಹಂ, ನಾನು, ನನ್ನ ಆತ್ಮ, ಇವನ್ನೆಲ್ಲ ಮಾಡಿಟ್ಟಿದ್ದಾರೆ. ನಾನು ನಿಮ್ಮನ್ನೆಲ್ಲ ಕೇಳ್ತಿದ್ದೀನಿ, ನಿಮ್ಮ ದೇಹದೊಳಗೆ ನೀವು ಒಬ್ಬರಿದ್ದೀರಾ, ಇಬ್ಬರಿದ್ದೀರಾ? ದಯವಿಟ್ಟು ಈಗಲೇ ಅದನ್ನು ನಿರ್ಧರಿಸಿಕೊಳ್ಳಿ. ಒಬ್ಬರ, ಇಬ್ಬರ? ಈ ನನ್ನನ್ನು ನಾನು ಗೌರವಿಸ್ತೀನಿ ಅನ್ನೋದೆಲ್ಲ ಹೋಗಬೇಕು. ಯಾಕಂದರೆ ಇದು ಎಲ್ಲ ಥರದ ನಿರೀಕ್ಷೆಗಳನ್ನು ಉಂಟು ಮಾಡುತ್ತೆ. ನನ್ನನ್ನು ಗೌರವಿಸ್ತೀನಿ, ಬಹುಶಃ ನಾನು ದೊಡ್ಡ ವ್ಯಕ್ತಿ, ಈಗ ನೀವು ನನ್ನನ್ನು ಹಾಗೆ ನೋಡಲಿ ಅಂತ ನಿರೀಕ್ಷಿಸ್ತೀನಿ. ನೀವು ಮಾಡದಿದ್ದರೆ ನನಗೆ ದುಃಖ ಆಗುತ್ತೆ, ಕೋಪ ಬರುತ್ತೆ, ಏನೇನೋ ಆಗುತ್ತೆ. ನನ್ನನ್ನು ನಾನು ಗೌರವಿಸಿಕೊಳ್ಳೋ ಅಗತ್ಯ ಇಲ್ಲ. ಆದರೆ ನಾನು ಯಾರನ್ನೋ ಗೌರವಿಸಿದರೆ ಅದು ಅವರ ಗುಣದ ಬಗ್ಗೆನೂ ಆಗಿರಬೇಕಿಲ್ಲ, ಅದು ನನ್ನ ಗುಣ, ನಾನು ಅವರನ್ನು ಗೌರವಿಸ್ತೀನಿ ಅಲ್ವಾ? ನೀವು ಏನನ್ನೋ ಮೇಲಾಗಿ ನೋಡ್ತಿದ್ರೆ ಅದು ಆ ವ್ಯಕ್ತಿ ಅದ್ಭುತ ಸ್ಥಾನದಲ್ಲಿದ್ದಾರೆ ಅಂತ ಅಲ್ಲ. ಇದೇನೆಂದರೆ ನೀವು ಕಲಿಯೋ ಹಂಬಲದಲ್ಲಿದ್ದೀರಿ, ಜೀವನದಲ್ಲಿ ಮೇಲೆ ಸಾಗೋ ಹಂಬಲದಲ್ಲಿದ್ದೀರಿ, ಅದಕ್ಕೆ ಮೇಲೆ ನೋಡ್ತಿದ್ದೀರಿ. ಮೇಲಾಗಿ ನೋಡ್ತಿದ್ರೆ ಮೇಲಕ್ಕೆ ಸಾಕ್ತಿದ್ದೀರಿ ಅಂತ, ಏನನ್ನೋ ಕೀಳಾಗಿ ನೋಡ್ತಿದ್ರೆ ಕೆಳಗೆ ಸಾಕ್ತಿದ್ದೀರಿ ಅಂತ ಅಲ್ವಾ? ಅಂದರೆ ಗೌರವ ಎರಡು ಜನರ ಮಧ್ಯೆ ಇರೋದು. ನಮ್ಮ ಒಳಗೆ ಹೇಗೆ ಅನ್ವಯಿಸುತ್ತೋ ಗೊತ್ತಿಲ್ಲ. ನನ್ನೊಳಗೆ ನನ್ನನ್ನು ಗೌರವಿಸ್ತೀನಿ, ನನ್ನನ್ನು ನಂಬ್ತೀನಿ, ನನ್ನನ್ನು ಪ್ರೀತಿಸ್ತೀನಿ, ಇವೆಲ್ಲ ಹುಚ್ಚರ ಮಾತುಗಳು.